ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಸ್ಬೆಂಡು ಮಾತಾಡ್ಸ್ಬೇಡ್ರಿ ನನ್ನ. ಯಾಕೆ ಹಸ್ಬೆಂಡು? ನಾನೇನ್ ತಪ್ಪು ಮಾಡ್ದೆ? ಮತ್ತಿನ್ನೇನು, ಅದೇನೋ ಹೊಲ್ದಿರೋ ಬ್ಲೌಸ್ನ ಹಿಂಗೆ ಹೋಗಿ ಹಂಗೆ ಕೊಟ್ಟು ಬರ್ತೀನಿ ಅಂತ ಬೆಳಗ್ಗೆ ಹೋದ್ರು, ಇವಾಗ ಬರ್ತಾಯಿದ್ರಲ್ಲ, ಇಷ್ಟನ್ನ ಅಚ್ಚು ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋದು ನೀವು. ನಾನು ಬ್ಲೌಸ್ ಕೊಡಕ್ ಹೋಗಿರ್ಲಿಲ್ಲ. ಮತ್ತೆ ನನಗೆ ಸುಳ್ಳೇಳಿ ಬೇರೆ ಕಡೆ ಹೋಗಿದ್ರಾ ನೀವು? ಹೌದು ಹಸ್ಬೆಂಡು, ಆದ್ರೆ ನಾನು ಎಲ್ಲಿ ಹೋಗಿದ್ದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಎಲ್ಲೋಗಿದ್ರಿ? ನಾನು ರೋಹಿತ್ ಅವ್ರನ್ನ ನೋಡಕ್ ಹೋಗಿದ್ದೆ. ರೋಹಿತ್ ಅವ್ರನ್ನ? ಯಾಕೆ? ರೋಹಿತ್ ಅವ್ರನ್ನ ಭೇಟಿ ಮಾಡಿ ಅಕ್ಕನ ಮದುವೆ ಆಗ್ಬಿಡಿ ಅಂತ ಕೇಳ್ಕೊಳ್ಳೋಣ ಅಂತ ಹೋಗಿದ್ದೆ. ಆದರೆ ಅಲ್ಲಿ ನಾನು ಭೇಟಿ ಆಗಿದ್ದು ರೋಹಿತ್ನ ಅಲ್ಲ, ಸುರೇಶನ. ಸುರೇಶನ? ಹ್ಞೂ ಹಸ್ಬೆಂಡು, ಅವ್ನ ನಿಜವಾದ ಹೆಸರು ರೋಹಿತ್ ಅಲ್ಲ, ಸುರೇಶ. ಅವ್ನು ಮೋಸ್ತಿದ್ದ ಅರ್ಚನಾ ಅಕ್ಕನ ಮದುವೆ ಆಗ್ತಿದ್ದಾನೆ. ಅವನು ಒಳ್ಳೆ ಹುಡುಗ ಅಲ್ಲ, ದುಡ್ಡಿರೋನು ಅಲ್ಲ, ನಮ್ಮ ಹತ್ರ ಹೇಳಿದೆಲ್ಲ ಸುಳ್ಳು. ನಿಮ್ಮ ಮಾತನ್ನು ನಂಬಕ್ಕೆ ಆಗ್ತಿಲ್ವಲ್ರಿ? ಹಚ್ಬಿಟ್ಟು ಇದಕ್ಕೆಲ್ಲ ಮೂಲ ಕಾರಣ ಯಾರು ಗೊತ್ತಾ? ಯಾರು? ನಿಮ್ಮ ಅತ್ತೆ. ಅವರೇ ರೋಹಿತ್ ಅನ್ನೋ ಕೆಟ್ಟ ವ್ಯಕ್ತಿನ ಹುಡುಕಿ ಬೇಕು ಅಂತ ಅರ್ಚನಾ ಅಕ್ಕ ಜೀವನನ ಹಾಳು ಮಾಡಕ್ಕೆ ಮದುವೆ ಮಾಡಕ್ ಕರ್ಕೊಂಡ್ ಬಂದಿದ್ದಾರೆ. ದೀಪ ಅವರೇ, ನೋಡ್ಕೊಂಡು ಮಾತಾಡ್ತಿದ್ದೀರ ತಾನೆ? ಅಚ್ಚು ಮದುವೆನ ರಾಹುಲ್ ಜೊತೆ ಮಾಡಬೇಕು ಅಂತ ನಾವು ಹೊರಟಿರೋದನ್ನು ನಾನು ಒಪ್ತೀನಿ. ಆದರೆ ಅದಕ್ಕೆ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಅಂದರೆ ನಾನು ಅದನ್ನು ನಂಬಲ್ಲ. ಅಲ್ಲ ಹಸ್ಬೆಂಡು, ನಿಮ್ಮ ಅತ್ತಿಗೆ ಬಗ್ಗೆ ಈ ಥರ ಸುಮ್ಮನೆ ಆರೋಪ ಮಾಡೋಕ್ಕಾಗತ್ತಾ ಹೇಳಿ? ಮತ್ತೆ ಯಾಕೆ ಅತ್ತಿಗೆ ಬಗ್ಗೆ ಆ ಥರ ಎಲ್ಲ ಮಾತಾಡಿದ್ದು ನೀವು? ಅಲ್ಲ, ರೋಹಿತ್ ಅನ್ನೋ ಕೆಟ್ಟ ಹುಡುಗನ ನೋಡಿದ್ದು ನಿಮ್ಮ ಅತ್ತಿಗೆನೇ ಅಲ್ವಾ? ಅದಕ್ಕೆ ಯಾರಿಗಾದ್ರೂ ಈ ಅನುಮಾನ ಬರುತ್ತೆ. ಆದರೆ ನಿಮ್ಮ ಅತ್ತಿಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನನ್ನ ಮೇಲೆ ಕೋಪ ಇರ್ಬೋದು, ನಂಗೆ 4 ಮಾತು ಬೈಬೋದು. ಅದಕ್ಕೆ ಅಂತ ನಾನು ಅವ್ರ ಮೇಲೆ ಈ ಥರ ಎಲ್ಲ ಆರೋಪ ಹೊರಿಸಿದ್ರೆ ಆ ದೇವ್ರ ಮೆಚ್ತಾನ? ಸೌಂದರ್ಯ ಮೇಡಮ್ಗೆ ಈ ಮನೆ ಮೇಲೆ, ಈ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಾಪ ಅರ್ಚನಾ ಅಕ್ಕನ ಜೀವನ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ರೋಹಿತ್ ಒಳ್ಳೆ ಹುಡುಗ ಅಂತ ಅಂದ್ಕೊಂಡು ಈ ಸಂಬಂಧನ ನೋಡಿದ್ದಾರೆ. ಆದರೆ ನಿಮ್ಮ ಅತ್ತಿಗೆ ಆ ಹುಡುಗನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ಸುತ್ತೆ. ಇರ್ಬೋದು. ರೋಹಿತ್ ವಿಷಯದಲ್ಲಿ ಪಾಪ ನಿಮ್ಮ ಅತ್ತಿಗೆನೆ ಗೊತ್ತಿಲ್ಲದೆ ಮೋಸ ಹೋಗಿದಾರಲ್ವಾ ಹಸ್ಬೆಂಡು? ಹಂಗೆ ಆಗಿರ್ಬೇಕು. ಆದರೆ ನೀವು ಆ ಹುಡುಗನ ವಿಚಾರ ಹೇಳ್ತಿರೋದು ಯಾವುದು ಸುಳ್ಳಲ್ಲ ತಾನೆ? ರಾಹುಲ್ ಜೊತೆ ಅಚ್ಚು ಮದುವೆ ಮಾಡಿಸ್ಬೇಕಂತ ನೀವು ಹಿಂಗೆಲ್ಲ ಹೇಳ್ತಿಲ್ಲ ತಾನೆ? ನಾನು ಯಾಕೆ ಒಂದು ವ್ಯಕ್ತಿ ಬಗ್ಗೆ ಸುಳ್ಳು ಹೇಳಿ ಹಸ್ಬೆಂಡು? ಅವ್ನು ತುಂಬ ಜನಕ್ಕೆ ಮೋಸ ಮಾಡಿದಾನಂತೆ. ಈಗ ಪಾಪ ಅಮ್ಮಾಯಿಗೆ ನಮ್ಮ ಅಕ್ಕ ಸಿಕ್ಕಾಕೊಂಡಿದ್ದಾರೆ. ನಾನು ತುಂಬ ದೊಡ್ಡ ಮನುಷ್ಯ ಅಂತ ನಿಮ್ಮ ಅತ್ತಿಗೆನ ನಂಬಿಸಿದಾನಲ್ವಾ? ಅವ್ನು ಎಂಥ ಮೋಸಗಾರ ಇರ್ಬೋದು ನೋಡಿ ಹಸ್ಬೆಂಡು. ಅವನಿಂದ ಅಕ್ಕನ ಜೀವನ ಅನ್ಯಾಯವಾಗಿ ಹಾಳಾಗಬಾರ್ದು. ಇಲ್ಲ ದೀಪ ಅವರೇ, ಯಾವುದೇ ಕಾರಣಕ್ಕೂ ಅಚ್ಚು ಲೈಫ್ ಹಾಳಾಗಲ್ಲ. ಹುಡುಗಾಗ್ತಿರೋ ಮೋಸನ ನಾವು ತಡೆಯೋಣ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಏನು ಮಾಡೋದು ಹಸ್ಬೆಂಡು? ಅಕ್ಕನ ಈ ಕಷ್ಟದಿಂದ ಹೆಂಗೆ ಕಾಪಾಡೋದು? ಅದನ್ನೇ ಯೋಚನೆ ಮಾಡಬೇಕು. ನಾವು ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ಅತ್ತಿಗೆಗೂ ನೋವಾಗಬಾರ್ದು, ಅಕ್ಕಂಗೂ ಒಳ್ಳೇದಾಗಬೇಕು. ಕರೆಕ್ಟ್, ಹಂಗೇನಾದರೂ ಮಾಡಬೇಕು. ಏನ್ರಿ ಬಂದಿರೋದು? ನಿಮಗೆ ನೋಡ್ಕೊಂಡು ನೋಡೋಕೆ ಗೊತ್ತಾಗಲ್ವಾ? ಕ್ಷಮಿಸಿ ಹಸ್ಬೆಂಡು, ಅದು ಏನೋ ಯೋಚನೆ ಮಾಡ್ತಿದ್ದೆ, ಅದಕ್ಕೆ. ಸಾರಿ ರೀ, ನಾನು ರೇಗ್ಬಾರ್ದಾಗಿತ್ತು. ನಿಮ್ಗೆ ಏಟಾಗಿಲ್ಲ ತಾನೆ? ಇಲ್ಲ ಹಸ್ಬೆಂಡು, ನಿಮ್ಗೇನಾದ್ರೂ ಏಟಾಯ್ತಾ? ಇಲ್ಲ. ಸರಿ, ಏನಾದ್ರು ಹೊಳಿತಾ? ನಿಮಗೆ ಹಸ್ಬೆಂಡು, ನಾಳೆನೇ ಮದುವೆ ಅಂತ ನಿಮ್ಗೆ ಗೊತ್ತು ತಾನೆ? ಯಾಕೆ ನಿಮಗೆ ಗೊತ್ತಿಲ್ವಾ? ಅಲ್ಲ, ನಾನು ಒಬ್ಳೆ ತಲೆ ಕೆಡಿಸ್ಕೊಳ್ಳೋದಲ್ಲ, ನೀವು ತಲೆ ಕೆಡಿಸ್ಕೋಬೇಕು. ನಾನು ತಲೆ ಕೆಡ್ಸ್ಕೊತಾ ಇದ್ದೀನಿ, ಆದ್ರೆ ಏನು ಹೊಳಿತಾ ಅಲ್ಲ. ಅಚ್ಚುನೇ ನನಗೆ ಮದುವೆ ಇಷ್ಟ ಇಲ್ಲ, ನಾನು ರಾಹುಲ್ನೇ ಮದುವೆ ಆಗೋದು ಅಂತ ಒಂದು ಸರ್ತಿ ಧೈರ್ಯವಾಗಿ ಹೇಳಿದ್ರೆ ಸಾಕು. ರಾಹುಲ್ ಯಾವ ಕಂಡೀಷನಲ್ಲಿದ್ದರೂ ಹಾಸ್ಪಿಟ್ಲಿಂದ ಕರ್ಕೊಂಬಂದು ಮದುವೆ ಮಾಡಿಸ್ತೀನಿ.
ಅದೆಲ್ಲ ಆಗಲ್ಲ ಹಸ್ಬೆಂಡು. ಅಕ್ಕಂಗೆ ರಾಹುಲ್ ಅಣ್ಣನ ಮೇಲೆ ಪ್ರೀತಿ ಇದ್ರೂ ಅವ್ರು ಬಾಯ್ ಬಿಟ್ಟು ಹೇಳಲ್ಲ. ಹೌದು, ಹೇಳೋದು ಇಲ್ಲ ಬಿಡಿ. ಹಸ್ಬೆಂಡು ಒಂದು ಭಯ ಇದೆ. ಏನ? ಇಲ್ಲಿ ಒಂದು ನಿಮಿಷ. ಮೂರ್ ಪೇನ್ ಯಾಕ್ರಿ ತಂದ್ರಿ ಈಗ? ಇರಿ ಹಸ್ಬೆಂಡು, ನೋಡಿ ಇದು ಸುರೇಶ, ರೋಹಿತ್, ಓ ನಿಜವಾದ ಹೆಸರು ಸುರೇಶ ಅಲ್ವಾ? ಇದು ರಾಹುಲ್ ಅಣ್ಣ, ಮತ್ತೆ ಇದು ಅರ್ಚನಾ ಅಕ್ಕ. ಈಗ ಮೂರ್ ಪೇನ್ ಇಟ್ಕೊಂಡು ಅಚ್ಚು ಮದುವೆ ಕ್ಯಾನ್ಸಲ್ ಮಾಡೋದೊಂದು ಸ್ಕೆಚ್ ಬರೀತೀರಾ? ಇದು ಸುರೇಶ. ಮದ್ವೆ ಮಂಟಪದಿಂದ ಅವ್ನ್ ಎಲ್ಲಾದ್ರೂ ಹೋಗೋ ತರ ಮಾಡೋಣ. ಹಿಂಗೆ ಅದು ಯೋಚನೆ ಮಾಡಿಲ್ಲ. ಒಂದ್ ಕೆಲ್ಸ ಮಾಡೋಣ, ಅರ್ಚನಾ ಅಕ್ಕನೇ FC ಎಲ್ಲಾದ್ರೂ ಕರ್ಕೊಂಡು ಹೊಟ್ಟೋಗೋಣ. ಈ ಸಿನಿಮಾ ತರ ಏನೇನೋ ಮಾತಾಡ್ಬೇಡಿ. ನೀವು ಹೇಳಿದೆಲ್ಲ ಕೇಳಕ್ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡಿ. ತಾಳಿ ಕಟ್ಟವಾಗ ನಿಲ್ಸಿ ಅಂತ ಹೇಳಿ ಮದ್ವೆ ತಡೆದು ಎಲ್ರಿಗೂ ಸತ್ಯ ಹೇಳ್ಬಿಡೋಣ. ಹಾಗೆ ಮಾಡಿದ್ರೆ ಅಪ್ಪನ ಆರೋಗ್ಯ ಏನಾಗುತ್ತೆ ಗೊತ್ತಿದ್ಯಾ? ಎಲ್ರ ಮುಂದೆ ಅತ್ತಿಗೆ ಮರ್ಯಾದೆನೂ ಹೋಗುತ್ತೆ, ಅಚ್ಚುಗೂ ನೋವಾಗತ್ತೆ. ಒಂದ್ ಕಡೆ ಅತ್ತಿಗೆ, ಇನ್ನೊಂದ್ ಕಡೆ ಅಪ್ಪ, ಇಬ್ರು ನನಗೆ ಅಚ್ಚು ಮದುವೆ ಜವಾಬ್ದಾರಿ ವಹಿಸಿದ್ದಾರೆ. ಹಸ್ಬೆಂಡು ಉಳಿತದ್ರಿ ಮತ್ ಕೂತ್ಬಿಟ್ರಲ್ರಿ. ಹಸ್ಬೆಂಡು ನೀವಾಗ್ಲೇ ಕಾಲು ತುಳಿದಿದ್ದು ಇನ್ನೂ ನೋವ್ತಿದೆ. ಸ್ಪ್ರೇ ಹಾಕ್ತೀನಿ ಅಂದ್ರೆ ಬೇಡ ಅಂತೀರ, ಈಗ ಏನ್ ಮಾಡಕ್ಕಾಗುತ್ತೆ? ಆಯ್ತು, ಯಾಕೆ ಕೋಪ ಮಾಡ್ಕೋತೀರಾ? ನಿಮ್ಗೆ ಹೇಳಲ್ಲ ಬಿಡಿ, ಸಹಿಸ್ಕೋತೀವಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನು ಬಿಡಲಿ ತಾಂಡವ ನಾಟ್ಯಕ್ಕೆ ಶಂಭೋ. ಸೂಪರ್ ಐಡಿ. ಇಷ್ಟು ವರ್ಷ ಮಾಡಿದ್ ಇವಾಗ ಹೊಳಿತು ನೋಡಿ. ಅಯ್ಯೋ, ನಾನೇನು ನೋಡಿಲ್ಲ, ನನ್ಗೇನು ಗೊತ್ತಿಲ್ಲ.